ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಐಶ್ವರ್ಯ ಮಾದೇವ್ ಯೂಟ್ಯೂಬ್ ಚಾನಲ್. ನಾನು ಇವತ್ತು ಅಡ್ಲಕಾಯಿ ಸಾಂಬಾರು ಮಾಡ್ತಾಯಿದ್ದೀನಿ. ಅಡ್ಲಕಾಯಿ ಮಸಾಲೆ ಸಾಂಬಾರು. ಅದಕ್ಕೆ 2 ಅಡ್ಲಕಾಯಿ ರಾತ್ರಿನೇ ನೆನೆಸಿಕೊಂಡಿರೋಂಥ ಕಡಲೆಬೇಳೆ ಎತ್ಕೊಂಡಿದ್ದೀನಿ ನೋಡಿ. ಇದು ಮಸಾಲೆ ಸಾರು ತುಂಬ ಟೇಸ್ಟಾಗಿರುತ್ತೆ. ಚಪಾತಿ, ಇಡ್ಲಿ, ದೋಸೆಗೆಲ್ಲ ತುಂಬ ಟೇಸ್ಟಾಗಿರುತ್ತೆ. ಅದಕ್ಕೆ ಇವತ್ತು ಅಡ್ಲಕಾಯಿ ಮಸಾಲೆ ಸಾಂಬಾರು ಎತ್ಕೊಂಡಿದ್ದೀನಿ. ಅದಕ್ಕೆ ರುಬ್ಕೊಳ್ಳೋಕ್ಕೆ ಮಸಾಲೆ ಬೇಕು. ಬನ್ನಿ ಮಸಾಲೆ ನೋಡೋಣ. ಟೊಮೊಟೊ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಬ್ಯಾಡಗೆ ಮೆಣಸಿನ್ಕಾಯಿ ಕಲ್ಲರ್ಗೋಸ್ಕರ, ಚಕ್ಕೆ, ಲವಂಗ, ಶುಂಠಿ, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ ತಗೋತಾ ಇದ್ದೀನಿ. ಇವೆಲ್ಲ ಸೇರಿ ರುಬ್ಕೊಳ್ಳೋಣ. ಕಲ್ಲರ್ಗೋಸ್ಕರ ಅಷ್ಟೇ, ಬ್ಯಾಡಗೆ ಮೆಣಸಿನ್ಕಾಯಿ ತುಂಬ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಅದಕ್ಕೋಸ್ಕರ ನೋಡಿ ಶುಂಠಿ ಬೆಳ್ಳುಳ್ಳಿ ಎಲ್ಲ ಐತೆ. ಸ್ವಲ್ಪ ಗಟ್ಟಿ ಬರಲಿ ಅನ್ನೋದಕ್ಕೋಸ್ಕರ ಹುರ್ಗಡ್ಲೆ ಹಾಕ್ತಾಯಿದ್ದೀನಿ. ಇವಾಗ ಇವೆಲ್ಲ ಮಸಾಲೆಗಳು ಇದಕ್ಕೆ ಹಾಕ್ಕೊಳ್ಳೋಣ. ಬನ್ನಿ ಜಾರ್ಗೆ ಹಾಕ್ಕೊಳ್ಳೋಣ. ತೆಂಗಿನಕಾಯಿ ತುರಿ, ಈರುಳ್ಳಿ, ಟೊಮೊಟೊ ಎಲ್ಲ ಹಾಕ್ಕೊಳ್ಳೋಣ. ನೋಡಿ, ಈರುಳ್ಳಿ, ಟೊಮೊಟೊ, ಕೊತ್ತಂಬರಿ ಸೊಪ್ಪು, ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ ಎಲ್ಲ ಹಾಕ್ತಾಯಿದ್ದೀನಿ. ಹುರ್ಗಡ್ಲೆ ಹಾಕ್ತಾಯಿದ್ದೀನಿ, ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಇವಾಗೆಲ್ಲ ಸೇರಿಸಿ ರುಬ್ಕೊಳ್ಳೋಣ ಫ್ರೆಂಡ್ಸ್. ಇವಾಗ ಬನ್ನಿ. ರುಬ್ಬಿದ್ದಾದಮೇಲೆ ಅಡ್ಲಕಾಯಿ ಕ್ಲೀನ್ ಮಾಡ್ಕೊಳ್ಳೋಣ. ಹತ್ರ ಸಿಪ್ಪೆ ತೆಗ್ದು, ಅದು ಬೀಜ ಎಲ್ಲ ನಾವು ಯೂಸ್ ಮಾಡಲ್ಲ, ಅದಕ್ಕೋಸ್ಕರ ನಾನು ಬೇಡ ಅಂತ ಹಂಗೆ ಇದು ಮಾಡಿದ್ದೀನಿ. ಎಲ್ಲ ನಮಗೆ ಸಣ್ಣಗೆ ಬೇಕೋ ಅದು ಸಣ್ಣಕ್ಕೆ ಕುಯ್ಕೊಳ್ಳೋಣ. ತುಂಬ ಟೇಸ್ಟಾಗಿರುತ್ತೆ ಫ್ರೆಂಡ್ಸ್. ಇದು ಮಸಾಲೆ ಇಕ್ಕಿದ್ರೆ ಉಪ್ಸಾರು ಮಾಡಿದ್ರೂ ತುಂಬ ಚೆನ್ನಾಗಿರುತ್ತೆ. ಉಪ್ಸಾರು ಪಲ್ಯ ಇದೇ ಥರ ಮಸಾಲೆ ಸಾರು ಮಾಡಿದ್ರೂ ಸೂಪರಾಗಿರುತ್ತೆ. ನಾನು ಯಾವಾಗೂ ಮಸಾಲೆ ಜಾಸ್ತಿ ಯೂಸ್ ಮಾಡ್ತೀನಿ. ಮಸಾಲೆ ಸಾರು ನೋಡಿ, ಸಣ್ಣ ಸಣ್ಣಗೆ ಹೆಚ್ಚು ಮಾಡ್ಕೊಳ್ಳೋಣ. ಈ ಥರ ಒಂದು ಸತಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಚೆನ್ನಾಗಿರುತ್ತೆ ಮಸಾಲೆ ಸಾಂಬಾರು. ಚಪಾತಿಗೆ ಒಳ್ಳೆ ಸೂಪರ್ ಕಾಂಬಿನೇಷನ್ ಇರುತ್ತೆ. ಇವಾಗ ಎಲ್ಲ ಕುಯ್ಕೊಂಡಾಯಿತು. ಕಡಲೆಬೇಳೆ ಸೇರಿಸ್ಕೊಳ್ಳೋಣ ಬನ್ನಿ. ಕಡಲೆಬೇಳೆ ಹೇಳಿದ್ನಲ್ಲ ನಿಮಗೆ ಮೊದಲೇ, ಕಡಲೆಬೇಳೆ ರಾತ್ರಿನೇ ನೆನೆಸಿಕ್ಕೊಂಡಿದ್ದೀನಿ. ಹಂಗಾದರೆ ಬೇಗ ಬೇಯುತ್ತೆ, ಇಲ್ಲಾಂದರೆ ಬೇಗ ಬೇಯಲ್ಲ ಅಂದ್ಬಿಟ್ಟು. ಈಗ ಒಗ್ಗರಣೆ ಮಾಡ್ಕೊಳ್ಳೋಣ ಬನ್ನಿ. ಸಾಂಬಾರು 2 ಸ್ಪೂನಷ್ಟು ಆಯಿಲ್ ಹಾಕ್ಕೊಳ್ಳೋಣ. 2 ಸ್ಪೂನಷ್ಟು ಆಯಿಲ್ ಹಾಕ್ಕೊಳ್ಳೋಣ. ಆಯಿಲ್ ಕಾಯ್ದ ಮೇಲೆ ಈರುಳ್ಳಿ ಹಾಕ್ಕೊಳ್ಳೋಣ. ಕರ್ಬೇವಿನ ಇದು ಮತ್ತು ಏನು ಸಾಸಿವೆ ಜೀರಿಗೆ ಎಲ್ಲ ಬೇಡ. ಇದು ಮಸಾಲೆ ಸಾರು ಆಗಿರೋದ್ರಿಂದ ನಾನು ಸಾಸಿವೆ ಜೀರಿಗೆ ಏನೂ ಹಾಕ್ತಾಯಿಲ್ಲ, ಡೈರೆಕ್ಟ್ ಈರುಳ್ಳಿನೇ ಹಾಕ್ತಾ ಇರೋದು ನಾನು. ಈರುಳ್ಳಿ ಹಾಕಿ ಬಾಡಿಸ್ಕೊಳ್ಳೋಣ ಬನ್ನಿ. ಸ್ವಲ್ಪ ಬಾಡಿಸ್ಕೊಳ್ಳೋಣ. ಈರುಳ್ಳಿ ಬಾಡಿದ ನಂತರ ಅದು ಕಾಯಿ ಏನು ಎತ್ಕೊಂಡಿದ್ದು ಅಡ್ಲಕಾಯಿ, ಕಡಲೆಬೇಳೆ ಅದನ್ನು ಹುರ್ಕೊಳ್ಳೋಣ. ಹುರ್ಕೊಂಡಿದ್ದಾದಮೇಲೆ ಇವಾಗ ಏನು ಅಡ್ಲಕಾಯಿ ಎತ್ಕೊಂಡಿದ್ವಿ ಆ ಅಡ್ಲಕಾಯಿ ಸೇರಿಸ್ಕೊಳ್ಳೋಣ. ಅಡ್ಲಕಾಯಿ ಸೇರಿಸಿ ಅದನ್ನು ಸ್ವಲ್ಪ ಹುರ್ಕೊಳ್ಳೋಣ ಎಣ್ಣೆಲೆ. ಅಡ್ಲಕಾಯಿ ಹುರ್ಕೊಳ್ಳೋಣ.
ಎರಡು ಚೆನ್ನಾಗಿ ಹುರ್ಕೊಂಡಿದ್ದಾದಮೇಲೆ ನಾವೇನು ರುಬ್ಬಿರೋ ಮಿಶ್ರಣ ಇಕ್ಕಿದ್ವಿ, ಮಿಶ್ರಣ ಹಾಕ್ಕೊಳ್ಳೋಣ. ನೋಡಿ, ಕಡಲೆಕಾಯಿ ಕಡಲೆಬೇಳೆ ಈರುಳ್ಳಿ ಎಲ್ಲ ಚೆನ್ನಾಗಿ ಬಾಡಿಸ್ಕೊಂಡಿದ್ದಾದಮೇಲೆ ಇವಾಗ ನಾವೇನು ಮಿಶ್ರಣ ಇತ್ತು ಆ ಮಿಶ್ರಣ ಸೇರಿಸ್ಕೊಳ್ಳೋಣ. ನೋಡ್ಬೋದು ನೀವು ಆ ಕಲರ್ ಹೆಂಗೈತೆ ಅಂತ. ನೋಡಿ, ತುಂಬ ಚೆನ್ನಾಗಿರುತ್ತೆ. ಬ್ಯಾಡಿಗೆ ಹಾಕೋದ್ರಿಂದ ಕಲರ್ ಜಾಸ್ತಿ ಬರುತ್ತೆ, ಅದಕ್ಕೋಸ್ಕರ ನಾನು ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕ್ತೀನಿ. ಬ್ಯಾಡಿಗೆ ಖಾರ ಹಾಕಿ ಎಷ್ಟು ನೀರು ಬೇಕು, ತಿಕ್ನೆಸ್ಸು ಎಷ್ಟು ಗಟ್ಟಿ ಬೇಕೋ ಅಷ್ಟು ಗಟ್ಟಿಗೆ ನೀರು ಹಾಕೋತೀನಿ ನಾನು. ಫ್ರೆಂಡ್ಸ್, ನೋಡ್ಬೋದು ನೀವು ಇವಾಗ ಎಷ್ಟು ಗಟ್ಟಿ ಬೇಕೋ ಅಷ್ಟು ಗಟ್ಟಿಗೆ ನೀರು ಹಾಕ್ಕೊಂಡಿದ್ದೀನಿ. ಅದು ತೆಳು ಅನಿಸ್ತೈತೆ ನಿಮ್ಗೆ, ನೋಡಿದ್ರೆ ತೆಳು ಆಗಿಲ್ಲ. ಅದು ಕುದಿದ ಮೇಲೆ ಗಟ್ಟಿ ಆಗುತ್ತೆ, ಅದು ಹುರ್ಗಡ್ಡೆ ಹಾಕೋದ್ರಿಂದ. ಅದಕ್ಕೆ ನೋಡಿ ಕಲ್ಲರ್ ನೋಡಿ, ಟೆಕ್ಸ್ಚರ್ ಅದು ನೋಡ್ತಿದ್ರೇ ಬೇಗ ಬೇಗ ತಿನ್ನಬೇಕು ಅನಿಸುತ್ತೆ, ಕಲರ್ ನೋಡ್ತಾ ಇದ್ರೇ ಊಟ. ಅದಕ್ಕೋಸ್ಕರ ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕ್ಕೊಂಡಿರೋದು. ಇವಾಗ ಒಂದು 5 ನಿಮಿಷ ಕುದಿಯೋಕೆ ಬಿಡೋಣ. ಆಮೇಲೆ ಉಪ್ಪು ಮತ್ತು ಖಾರ ಸೇರಿಸ್ಕೊಳ್ಳೋಣ. ಇಷ್ಟೇ, ಇದು ಒಗ್ಗರಣೆ, ಮತ್ತೇನು ಒಗ್ಗರಣೆ ಹಾಕೋಂಗಿಲ್ಲ, ಮಸಾಲೆ ಸಾರು ಆಗಿರೋದ್ರಿಂದ. ಕುದಿಯೋಕೆ ಬಿಟ್ಬಿಟ್ಟು ಆಮೇಲೆ ಉಪ್ಪು ಖಾರ ಸೇರಿಸ್ಕೊಂಡು 2 ವಿಸಿಲ್ ಓಡಿಸಿದ್ರೆ ಆಯಿತು. ಕಡಲೆಬೇಳೆ ಅಡ್ಲಕಾಯಿ ಮಸಾಲೆ ಸಾಂಬಾರು ರೆಡಿ. ನೋಡ್ಬೋದು, ರೆಡಿ ಆಯ್ತೈತೆ. ಇವಾಗ ಖಾರದ ಪುಡಿ ಸೇರಿಸ್ಕೊಡ್ತೀನಿ. ನಮ್ಮಮ್ಮ ಮೊದಲೇ ಮಸಾಲೆ ಸಾರು ಮಾಡಿ ಇಕ್ಕಿದ್ರು ಫ್ರೆಂಡ್ಸ್, ಅದು ಮಸಾಲೆ ಪೌಡರು. ನಾನು ಅದೇ ಮಸಾಲೆ ಪೌಡರ್ ಹಾಕ್ತೇನೆ. ಮಸಾಲೆ ಸಾರಿಗೆ ಮಸಾಲೆ ಪೌಡ್ರ್ ಹಾಕ್ಬೇಕು. ಕೆಲವ್ರು ಬೇಳೆ ಪೌಡರ್ ಹಾಕ್ಬಿಡ್ತಾರೆ, ಬೇಳೆ ಸಾಂಬಾರು ಪೌಡ್ರು, ಅಷ್ಟು ಇಷ್ಟ ಆಗೋಲ್ಲ ನಮಗೆ. ಮಸಾಲೆ ಸಾರಿಗೆ ಮಸಾಲೆ ಪೌಡ್ರ್ ಹಾಕೋದ್ರೇ ಚೆಂದ. ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ಹಾಕಿ ಇದನ್ನು ಸೌಟಲ್ಲಿ ಬಾಡಿಸೋದು ಬೇಡ ಫ್ರೆಂಡ್ಸ್, ಅದು ಬಾಡಿಸಿದ್ರೆ ಘಾಟೆಲ್ಲ ಆಗುತ್ತೆ, ಅಷ್ಟು ಟೇಸ್ಟ್ ಇರೋಲ್ಲ ಅದು. ಅದೇ ಒಂದಕ್ಕೊಂದು ಹೊಂದಿಕೊಂಡು ಕೊತ ಅಂತ ಕುದ್ರೇ ಟೇಸ್ಟ್ ಜಾಸ್ತಿ ಬರೋದು. ಅದಕ್ಕೋಸ್ಕರ ನಾನು ಯಾವಾಗೂ ಅದು ಖಾರ ಎಲ್ಲ ಹಾಕೋದ್ಮೇಲೆ ಸೌಟ್ ಆಡಿಸಲ್ಲ, ಅದೇ ಕುದಿದ್ರೆ ತುಂಬ ಟೇಸ್ಟ್. ನೋಡಿ ಈಗ ಹೆಂಗೆ ಕುದೀತಾ ಇದೆ ನೋಡ್ಬೋದು. ಹಿಂಗೆ ಅದೇ ಕುದಿದ್ರೇ ಟೇಸ್ಟ್ ಜಾಸ್ತಿ, ರುಚಿನೂ ಬರುತ್ತೆ. ಚೆನ್ನಾಗಿ ಕುದ್ದಷ್ಟು ಟೇಸ್ಟ್ ಜಾಸ್ತಿ ಬರುತ್ತೆ. ನೋಡಿ, ರೆಡಿ ಆಯಿತು. ಟೇಸ್ಟ್ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಶೇರ್